ಈ ಪೊದ್ದಿನ ಸದೆ ಬಡಿಯಕ್ಕೆ ಗಂಡನೆನೆಯ ಸರಿ. ಯಾರ ಮಾತಿಗೂ ಬಗ್ಗಲ್ಲ ಅಂತಂದ್ರೆ ಗಂಡನ ಮಾತಿಗೆ ಬಗ್ಗಕ್ಕಿಲ್ವ ಅವಳು? ಗಂಡನ ಮಾತಿಗೆ ತಲೆ ತಗ್ಸ್ತಾಳೆ, ಗಂಡನ ಮಾತಿಗೆ ಬಗ್ತಾಳೆ. ನೋಡ್ತಿರು. ಏ ಸಿದ್ಧಾ, ಬಾರ್ಲಾ ಇಲ್ಲಿ. ಏನ್ ಮಾಡ್ತಿದೀಗ? ಇವಾಗಿರೋದು ಕಣೆ ಪೊದ್ದಿ. ಮಾಡ್ತೀನಿ, ನಿನಗೆ ಸರಿಯಾಗಿ ಮಾಡ್ತೀನಿ. ನಿನಗೆ ಗಂಡಂತಾಗ 4 ಗೂಸ ಕೊಡಿಸಿದ್ರೆ ಅವಾಗ ಅವಾಗ ಇರೋದು. ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು ಇವಾಗ. ನೀನು ಅದೇನೋ ಇನ್ಸ್ಟಾಗ್ರಾಮಾಗ ಆ್ಯಕ್ಟಿಂಗ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮ್ ಬಿಟ್ಬಿಟ್ಟು ಬ್ಯಾರೆದ್ರಾಗೆ ಏನೇ ಆ್ಯಕ್ಟಿಂಗ್ ಮಾಡಿ ನೋಡಿಸ್ತೀನಿ ನಿಜೀವನದಾಗೆ. ನೀನು ನೋಡ್ತಾ ಇರು ಕಂತ್ರಿ. ನನ್ನ ಮಗುನ ಬೀದಿಗೆ ತಂದ್ಬಿಟ್ಟೆ ಅಲ್ವೇನೆ ಪದ್ದಿ ನೀನು? ನನ್ನ ಮಗನಿಗೆಲ್ಲ ದರುಂದೇಟ್ ಕೊಡಿಸ್ತಿದ್ಯಾ, ನನಗೆ ಎಲ್ಲರ ಹತ್ರನೂ ಉಗಿಸ್ತಿದ್ಯಾ, ಮಾನಮರೋದಿ ಕಳಿತಿದ್ಯಾ. ಮಂತಾಗ ದಿನಕ್ಕೆ 10 ಜನ ಹುಡಿಕೊಂಬಿಟ್ಟು ಬರ್ತಾವ್ರು ನನ್ನ ಅಂದರೆ ಎಲ್ಲ ಮನೆಯಾಳಿ ನಿನ್ನಿಂದ ನಿನಗೆ ಐತೆ. ಈಗ ನಿಂಗೆ ಸರಿಯಾಗೈತೆ ನೋಡು. ಹೇಳಿ ಚಿಕ್ಕಮ್ಮ, ಏನು ನನ್ನನ್ನ ಕರಿತಿದ್ದೀರಲ್ಲ? ಯಾಕೆ ಏನಿಸ್ಯಾ? ಇಲ್ಲಿ ಗಂಟೆ ಹುಡಿಕೊಂಡ್ಬಿಟ್ಟು ಬಂದಿದ್ದೀರಾ? ಆಮೇಲೆ ಮಂತಕ್ಕೆ ಬತ್ತಿದ್ನಲ್ಲ, ಮಂತಗೆ ಮಾತಾಡ್ಬೋದಿತ್ತು. ಏನಿಸ್ಯಾ ಚಿಕ್ಕಮ್ಮ? ಅಯ್ಯೋ, ನಿನ್ನ ಹೆಂಡತಿಯಿಂದ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ಕಣಪ್ಪ. ನಿನ್ನ ಹೆಂಡತಿ ಒಸಿ ಮಾಡವಳ ಹೇಳು. ಅದೇ ಅಂಥದ್ದು ಇನ್ಸ್ಟಾಗ್ರಾಮಾಗ ನಮ್ಮ ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಎಲ್ರಿಗೂ ಕಾಣಿಸ್ತಾವಳೆ. ಎಲ್ಲರೂ ನೋಡಿ ಹೇಳಕ್ಕಾಯ್ತಿಲ್ಲ ಕಣಪ್ಪ. ನನ್ನ ಮಗ ಪ್ಯಾಟೆನಾಗವನಲ್ಲ, ನನ್ನ ಮಗಂಗೆ ಅಲ್ಲೆಲ್ಲ ಹಿಡ್ಕೊಂಡು ಪಟ 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 ಅಂತ ಹೊಡಿತಾವ್ರಂತ ನಿನ್ನ ಹೆಂಡತಿ ಮಾಡಿದ ವಿಡಿಯೋ ನೋಡಿ. ಏನ್ ಚಿಕ್ಕಮ್ಮ ಹೇಳ್ತಾ ಇದ್ದೀರಾ? ಹೂ ಕಣಯ್ಯಪ್ಪ. ಅಯ್ಯೋ, ಅಷ್ಟೆಲ್ಲ ಮಂತಾಗ ದಿನ 10 ಜನ ಹುಡಿಕೊಬಿಟ್ಟು ಬಂದು ಲೇ ಬಂಗಾರಿ ಬೇವರ್ಸಿ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ರಂಗೆ ಬೈತಾವ್ರೆ. ಇದಕ್ಕೆಲ್ಲ ಕಾರಣ ನಿನ್ನ ಹೆಂಡತಿಗೆ ಮೊಬೈಲ್ ಕೊಡಿಸ್ಬಿಟ್ಟು ಹಾಳು ಮಾಡಿಬಿಟ್ಟೆ ಕಣಪ್ಪ. ಸಂಸಾರದಾಗ ಏನು ನಡೆದ್ರು ವಿಡಿಯೋ ಮಾಡ್ಕೊತಾಳೆ, ಅಪ್ಲೋಡ್ ಮಾಡ್ಕೊತಾಳದು ಎಂತೆಂಥದ್ರಾಗು ಇನ್ಸ್ಟಾಗ್ರಾಮಾಗ ಎಲ್ಲನೂ. ಅಯ್ಯೋ, ನನ್ನ ಮಕ್ಕಳು ಹೆಣ್ಮಕ್ಳು ಇಬ್ರು ತಲೆ ಎತ್ಕೊಂಡು ಈಚೆ ಕಡೆಗೆ ಹೋಗಿದ್ದಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಒಳಗಡೆ ನೀನೇ ಕುಂತ್ಕೊಂಡವ್ರೆ. ಅಷ್ಟೇ ಯಾಕೆ, ನನ್ನ ಮಗ ನೋಡಿದ್ರೆ ಅಲ್ಲಿ ನೋಡಿದ್ರೆ ಟೆನ್ಷನ್ ತಗೊಂಡು ಫೋನ್ ಹಾಕ್ತಾನೆ. ಅಮ್ಮ ಹಿಡ್ಕೊಂಡು ನೋಡಿದ್ರು ಕಣಮ್ಮ ಬೀದಿನಾಗ ಎಲ್ಲನೂ. ವಿಡಿಯೋ ಹುಡುಗ ಯಾಕ್ಲ ಗಂಗಂಗೆ ಮೋಸ ಮಾಡಿದ್ಯಾ ಅಂತ ಮಾತಾಡ್ತಾರೆ ಕಣಮ್ಮ. ಅತ್ತಿಗೆ ಹೇಳ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಸಮ್ಮ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ಕೇಳ್ಕೊತಾನೆ ಕಣಪ್ಪ. ಕೊಳ್ಳ ಕಿತ್ತು ಬರ್ತದೆ. ಅಯ್ಯೋ, ಆದ್ರೆ ನೀನು ಎಂಡ್ರು ಕೇಳ್ಬೇಕಲ್ಲಪ್ಪ. ಅಯ್ಯೋ ಚಿಕ್ಕಮ್ಮ, ವಿಡಿಯೋ ಮಾಡೋಳೆ ಅಂತ ಗೊತ್ತು, ಅದರಿಂದ ಇಷ್ಟೆಲ್ಲ ಆಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಕೇಳಿದಕ್ಕೆ ನಿಂಗೆ ಯಾಕೆ ಸುಮ್ಕಿರು ಅಂತ ಅಂದ್ಲು. ಅಯ್ಯೋ, ನನ್ನ ತಮ್ಮಂಗೆ ಬೇರೆ ಹಿಡ್ಕೊಂಡೆಲ್ಲ ಹೊಡಿತಾವ್ರೆ ಅಂತ ಹೇಳಿದ್ರೆ ಅಯ್ಯೋ ನಂಗೆ ನಂಬಕ್ಕೆ ಆಯ್ತಿಲ್ಲ. ಪಾಪ ಅಂತ ಅನ್ನಿಸ್ತೈತೆ. ನಾನು ಹೆಂಡತಿಗೆ ಹೇಳೋಗ್ರಿ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಮಾಡ್ತಾಳೆ. ಅಯ್ಯೋ, ಈಗ ಅವಳ್ತಾಗೆ ಮಾತಾಡ್ಕೊಂಬಿಟ್ಟು ಬಂದೆ ಕಣಪ್ಪ. ಡಿಲೀಟ್ ಮಾಡು, ವಿಡಿಯೋನ ಡಿಲೀಟ್ ಮಾಡು ಅಂತ ಅಂದ್ರೆ ನಾನು ಯಾಕೆ ಡಿಲೀಟ್ ಮಾಡಲಿ? ನಂಗೆ ಡಿಲೀಟ್ ಮಾಡೋಕ್ಕಿಲ್ಲ. ಏನು ಮಾಡ್ಕತ್ಯಾ? ಎಲ್ಲಾರ್ದಾಗ ಉಗಿಸ್ಕೊಂಡು ಮೆಟ್ನ ಕೊಡಿಸ್ಕೊ ಹೋಗಲೇ ಅಂತ ಹೇಳ್ಬಿಟ್ಟು ನನಗೇನೇ ಆವಾಜ್ ಹಾಕ್ಬಿಟ್ಲು. ಇನ್ನೇನು ಮಾಡೋಕ್ಕಾಯ್ತದೆ ಕಣಪ್ಪ, ಏನು ಮಾಡೋಕ್ಕಾಯ್ತದೆ? ನಮಗೆ ಎಲ್ಲ ಪಾಪ ಗೊತ್ತಿಲ್ಲ, ಪುಣ್ಯ ಗೊತ್ತಿಲ್ಲ. ನಮ್ಗೆ ಅದು ಎಲ್ಲನೂ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತನೂ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದಿರ ನಾನು ಹೆಂಗಪ್ಪ ಎಲ್ಲನೂ ಇದು ಮಾಡೋಕ್ಕಾಯ್ತದೆ? ನೀನೇ ಹೇಳು. ಇದ್ರ ಬಗ್ಗೆ ಒಂಚೂರು ನನಗೆ ಗಂಧ ಗಾಳಿನೂ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಏನೇನು ಗೊತ್ತಿಲ್ಲ ನಂಗಂತೂ. ಈಗ ಏನು ಮಾಡೋಣ ಹೇಳಪ್ಪ? ಏನು ಮಾಡೋಕ್ಕಾಯ್ತದೆ? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನ ಹೆಂಡ್ತಿ ನಿಂಗೆ ಬಿಟ್ಬಿಟ್ರೆ ನಿಂದು ಸೇರ್ಬಿಟ್ಟು ವಿಡಿಯೋನ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಾಗೆ ನಿನ್ನ ಮಾನ ಮರ್ವಾದಿ, ನಿಮ್ಮ ಅಮ್ಮನ ಮಾನ ಮರ್ವಾದಿ, ನಿನ್ನ ತಂಗಿ ಮಾನ ಮರ್ವಾದಿ ಎಲ್ಲ ಕಳಿತಾಳೆ. ನಿಂಗೆ ಗೊತ್ತಿಲ್ವಾ? ಎಲ್ಲರೂ ಹೇಳ್ತಾರೆ ಅದನ್ನೆಲ್ಲ ಹಂಗೆ ಬಳಸೋರು, ಇನ್ಸ್ಟಾಗ್ರಾಮ್ ಬಳಸೋರು ಸರಿ ಇರೋಕ್ಕಿಲ್ಲ. ಅದು ಎಂಥದ್ದು ರೀಲ್ಸು ಪಾಲ್ಸು ಮಾಡ್ಬಿಟ್ಟು ಹಾಳಾಗಿ ಹೋಗವ್ರೆ ಅಂತ ಯೋಷ್ಟು ಜನ ಹೇಳ್ತಾರೆ ಗೊತ್ತೇ. ನಿನ್ನ ಹೆಂಡ್ತಿನ ಅಡಕವಾಗಿ ಇಟ್ಕೊಂಡಿಲ್ಲ ಬಿಡಪ್ಪ. ಅಯ್ಯೋ ಚಿಕ್ಕಮ್ಮ, ಬಾಳಿಸ್ತಾಳೆ ಅಂತ ಗೊತ್ತಿತ್ತು. ಏನಾರ ಕೇಳಿದ್ರೆ ನಿಂಗೆ ಗೊತ್ತಾಗಲ್ಲ ಸುಮ್ಕಿರು ಅಂತ ಹೇಳ್ತಿದ್ಲು. ಆದ್ರೆ ಈ ತರ ಎಲ್ಲನೂ ಮನೆ ಮಾನ ಮರುವುದಿಲ್ಲ, ಅರಾಜಕ ಅಷ್ಟು ಬೆಳೆದ್ ಕುಂತವಳೆ ಅಂತ ಹೇಳ್ಬಿಟ್ಟು ನನಗೆ ದೇವ್ರಣೆ ಗೊತ್ತಿರಲಿಲ್ಲ. ಕೇಳಿದೆ ನಾನು ಒಂದೇ ಒಂದ್ಕಿತ ವಿಡಿಯೋ ನೋಡಿದೆ. ಆದ್ರೆ ನನಗೆ ಏನೋ ಬಿಡು ವಿಡಿಯೋ ಮಾಡಿ ಮಡಿಕೊಂಡವಳೆ ಅಂತ ಅನ್ಕೊಂಡಿದ್ದೆ. ಹಿಂಗೆಲ್ಲ ಆಗೈತೆ ಅಂತ ಗೊತ್ತಿರಲಿಲ್ಲ. ನಾನು ಅವೆಲ್ಲ ಶಾನೆ ಬಳಸಕ್ಕಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅವೆಲ್ಲ ಇದ್ರೂ ಬಳಸಕ್ಕಿಲ್ಲ. ಚಿಕ್ಕಮ್ಮ, ನೀವು ತಲೆ ಕೆಡಿಸ್ಕೊಬೇಡಿ, ಸುಮ್ಕಿರಿ. ನಾನೇ ಅವಳಿಗೆ ಹೇಳ್ಬಿಟ್ಟು ಎಲ್ಲ ಸರ್ ಮಾಡ್ತೀನಿ. ದಯವಿಟ್ಟು ನೀನೇ ಹೇಳಿ ಸರ್ ಮಾಡ್ಬೇಕು ಕಣಪ್ಪ. ಇಲ್ಲ ಅಂದ್ರೆ ನಾಳೆ ನನ್ನ ಮಕ್ಕಳು ಎಲ್ಲ ಕೆರೆನೋ ಬಾವಿನೋ ನೋಡ್ಕೋಬೇಕಾಯ್ತದೆ. ಅಯ್ಯಯ್ಯೋ, ನಿಮ್ ಬಾಯಿನಾಗ ಇಂಥ ಮಾತು? ಅಯ್ಯೋ, ನೀವೆಲ್ಲನೂ ಇದು ಮಾಡಕ್ ಹೋಗ್ಬೇಡಿ. ನೀವು ಸುಮ್ಕಿರಿ. ಬರ್ರಿ, ನಾನು ಅವಳಿಗೆ ಹೇಳ್ಬಿಟ್ಟು ಡಿಲೀಟ್ ಮಾಡಿಸ್ತೀನಿ. ನಾನು ಹೇಳಿದ್ರೆ ಡಿಲೀಟ್ ಮಾಡ್ತಾಳೆ. ಬರ್ರಿ, ನೀವು ಯಾಕೆ ಅದಕ್ಕೆಲ್ಲ ಟೆನ್ಷನ್ ತಗೊಂಡು ಯೋಚನೆ ಮಾಡ್ತೀರಾ? ಇರಿ, ನಾನು ಮಾಡಿಸ್ತೀನಿ. ನಾನು ನನ್ನ ಹೆಂಡ್ತಿಗೆ ಹೇಳಿ. ಹ್ಞೂ ಕಣಪ್ಪ, ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳಪ್ಪ. ಇನ್ನೇನು ಬೇಕಿಲ್ಲ ಕಣಪ್ಪ ನಂಗಂತೂ. ಇದೊಂದೇ ಒಂದು ಕೆಲಸ ಮಾಡ್ಕೊಟ್ಬಿಡಪ್ಪ. ಇನ್ನೊಂದು ಕಿತ್ತ ನಮ್ಮ ವೀಡಿಯೋಗಳನ್ನೆಲ್ಲನೂ ಹಂಗೆಲ್ಲನೂ ಹಾಕಬಾರ್ದು, ಯಾರಿಗೂ ತೋರಿಸ್ಬಾರ್ದು. ಹಂಗೊಂಚೂರು ಬುದ್ಧಿ ಹೇಳ್ಬಿಡಪ್ಪ. ಏನೋ ನಮ್ಮ ಸಂಸಾರ ನಮಗೆ ನಡ್ಕೊಂಡು ಹೋಯ್ತೈತೆ. ಇವಳು ಯಾಕೆ ಬಂದ್ಬಿಟ್ಟು ಹಿಂಗೆಲ್ಲ ಕಡ್ಡಿ ಅಲ್ಲಾಡಿಸ್ಬೇಕು? ನೀನೇ ಹೇಳಪ್ಪ. ನಮ್ಮ ಕಷ್ಟ ನಮಗೆ ಗೊತ್ತು. ಚಿಕ್ಕಮ್ಮ, ಹೇಳಿದ್ನಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಾನೆಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಸರ್ ಮಾಡ್ತೀನಿ ಬಿಡಿ. ನಾನೇ ಎಲ್ಲ ಹೇಳ್ಬಿಟ್ಟು ಮಾಡ್ಬಿಟ್ಟು ಎಲ್ಲ ಸರ್ ಮಾಡಿ ಏನೋ ಒಂದು ಮಾಡ್ತೀನಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ಅವಳಿಗೆ ಏನು ಮಾಡಬೇಕು, ಎಲ್ಲಿ ಬೊಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ಬೊಗ್ಗಿಸ್ತೀನಿ. ಸುಮ್ಕಿರ್ರಿ. ಬಿಟ್ಬಿಟ್ಟಿದ್ದೀನಲ್ಲ ಹಿಂಗೇನೆ, ಅದಕ್ಕೆ ಹಂಗೆ ಆಟ ಆಡ್ತಾವಳಿ. ಊರರೆಲ್ಲ ನಿನ್ನ ಬಗ್ಗೆ ಅದನ್ನೇ ಹೇಳೋದು ಕಣಪ್ಪ. ಇವನು ಬಿಟ್ಬಿಟ್ಟವನೇ ಎಂಡ್ರನ್ನ ಹೆಂಗ್ ಸಿಕ್ರಂಗೆ ಹೋಗಕ್ಕೆ. ಅದಕ್ಕೆ ಹೆಂಗ್ ಸಿಕ್ರಂಗೆ ಆಡ್ತಾವಳೆ ಎಂಡ್ರೂನುವೆ. ಅವಳು 3 ಬುಟ್ಟಾಟ ಆಡ್ತಾವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಜನ ಹೆಂಗ್ ಸಿಕ್ರಂಗೆ ನಿನ್ನ ಬಗ್ಗೆ ಮಾತಾಡ್ತಾವ್ರ ಕಣಪ್ಪ. ಥೂ, ಎಲ್ಲ ಇವಳಿಂದನೇ ಆಗಿದ್ದು. ಇರು ಚಿಕ್ಕಮ್ಮ, ನಾನು ಬರ್ತೀನಿ. ಹೋಗ್ಬಿಟ್ಟು ಸರಿಯಾಗಿ ಉಗಿದ್ಬಿಟ್ಟು ಬರ್ತೀನಿ. ಲೇ ಪದ್ದಿ, ಇವಾಗ ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ ಹೇಳಿ? ಏನು ಮಾಡ್ಬೋದು ಹೇಳಿ ನಿನ್ನ ಕೈಲಿ ಇವಾಗ? ಏನೂ ಮಾಡೋಕ್ಕಾಗಿಲ್ಲ. ಅನುಭವಿಸ್ಕೊಂಡು ಸಾಯಲೇಬೇಕು. ಅನುಭವಿಸ್ಕ
ಸರಿಯಾಗಿ ಅನ್ಬೋಸ್ಕ. ನಿನ್ನ ಗಂಡ ಬತ್ತಾನೆ ಕ್ಯಾಕಸ್ ಮಾಕೋಗ್ಬಿಟ್ಟು ಡಿಲೀಟ್ ಮಾಡಿಸ್ತಾನೆ, ಆವಾಗ ನೀನು ಡಿಲೀಟ್ ಮಾಡಲೇಬೇಕು ತಾನೇ. ನನ್ನ ಮಗುನ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ, ಇದೆಲ್ಲ ಆಗಕ್ಕಿಲ್ಲ. ಇವತ್ತಿಗೆ ನಿನಗೆ ಎಲ್ಲ ಮುಗಿದೋಯ್ತದೆ. ಮನೆಯಾಳಿ ನಂತಾಗ ಆಟ ಆಡಕ್ಕೆ ಬತ್ತಾಳೆ. ನಂಗೆ ಮೊಬೈಲ್ ಬಗ್ಗೆ ಗೊತ್ತಿಲ್ದಂಗಿರ್ಬೋದು, ಬ್ಯಾರೆ ವಿಷಯ ಎಲ್ಲ ಸಂದಾಗ ಗೊತ್ತು. ಅಲ್ಲ ಕಣಮಿ, ಆ ಬಂಗಾರಿ ಬಂದ್ಬಿಟ್ಟಂಗೆ ಅಂದಿದ ತಕ್ಷಣ ಎದ್ರಕೊಂಡು ಸಾಕಾಗ್ಬಿಡ್ತೀನಿ ಅಂತ ಅನ್ಕೊಬಿಟ್ಟವಳಲ್ಲ, ನನ್ನ ಎದ್ರಕೊಂಬಿಟ್ಟು ಇದಾಗೋಗ್ಬಿಡ್ತೀನ. ಏಳು ನೀನೇನಿಯ ಹಂಗೆಲ್ಲ ಪದ್ರಕಳ ಅಂತ ಸೀನ್ ಎಲ್ಲನೂ ಇಲ್ಲ. ನಂತಾಗಂತೂ ಬಂದು ನನಗೆ ಹೇಳ್ತಾಳೆ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು. ಸರಿಯಾಗಿ ಆ ಕಾಳು ನನ್ನ ಮಗಂಗೆ ಸರಿಯಾಗಿ ಏಟುಗಳು ಬಿದ್ವಂತೆ. ನಿಮ್ಮ ಹುಡುಗಂಗೆ ಬೀಳ್ಬೇಕು, ಸುಮ್ಕಿರು. ಪಾಪ ನೀನು ಎಷ್ಟು ಅನ್ಭವಿಸಿದೀಗ ಹೇಳು. ಮೋಸ ಮಾಡ್ಬೇಕಾದ್ರೆ ತಲೆನಾಗೇನು ಲದ್ದಿ ತುಂಬ್ಕೊಂಡಿದ್ನಾ? ಒಂದು ಹೆಣ್ಮಗಿಗೆ ಮೋಸ ಮಾಡೋದು ಅಂತಂದ್ರೆ ಸುಮ್ಕೆನಾ? ಅಕ್ಕ, ನಿಮ್ಮಂತರ ಒಬ್ರು ಇದ್ಬಿಟ್ರೆ ಸಾಕು ಕಣಕ, ಇನ್ಯಾವ ತೊಂದ್ರೆನೂ ಇರಕ್ಕಿಲ್ಲ. ಹೌದು, ಬ್ಯಾರೆ ವಿಷಯದಾಗ ತಲೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ನೀವು ಬ್ಯಾರೆ ವಿಷಯಕ್ಕೂ ಪಾಪ ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟೆಲ್ಲ ಮಾಡ್ತೀರಾ ಕಣಕ ಸಹಾಯವ. ನೆನೆಸ್ಕೊಂಡ್ರೆ ನಂಗೆ ಒಂಥರ ಖುಷಿ ಆಯ್ತದ ನಂಗಂತೂ. ದೇವ್ರನೆ, ನಮ್ಮ ಅಪ್ಪ ಅಮ್ಮ ಕೈ ಕೊಟ್ಮೇಲೆ ಯಾರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಅವಾಗ ನೀವೇನೇನಿಯ ಬಂದು ಹಂಗೋನು ಇದು ಮಾಡಿದ್ದು, ಸಹಾಯ ಮಾಡಿದ್ದು. ಲೇ ಪೊದ್ದಿ, ಏನೇ ನಿನ್ನ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದೀಗೇನ ಇಲ್ಲಿ? ಯಾಕ್ರಿ ಇವಾಗ ನಾನು ಅಂತದೇನಾರ ಮಾಡುದ್ನ? ನನ್ ತಗೊಂಡ್ಬಿಟ್ಟು ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನೇ ಮಾನ ಮರ್ಯಾದಿನಾಗ ಇರೋದ್ ಕಲ್ತ್ಕ, ಅದ್ ಬಿಟ್ಬಿಟ್ಟು ಇಷ್ಟೊಂದು ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡ. ಏನೇ ಅದ್ ನಿಂದು ಇನ್ಸ್ಟಾಗ್ರಾಮ್ ಅದು ಇದು ಗೋಲ್ಡ್ ನಿಂದು? ಯಾಕೆ ಬೇಕು ನಿಂಗೆ ಇದೆಲ್ಲನೂ ಮುಚ್ಕೊಂಡು ಅದನ್ನೆಲ್ಲ ಬಿಸಾಕ್ಬಿಟ್ಟು ಸಂಸಾರ ಮಾಡ್ಕೊಂಡಿರಕ್ ಆಗಕ್ಕಿಲ್ವಾ ನಿಂಗೆ? ಏನ್ ಹೇಳ್ತಾ ಇದ್ರ ನೀವು? ಹಂಗಾರೆ ನಾನು ಮಾಡಿದ ತಪ್ಪು, ನೀನ್ ಇಂಥ ಕೆಲಸ ಎಲ್ಲ ಯಾಕೆ ಮಾಡ್ತಾ ಇದೀಗ, ನೀನ್ ಇಂಥದನ್ನೆಲ್ಲನೂ ಅಂತ ಹೇಳ್ಬಿಟ್ಟು ನೀನ್ ಹಿಂಗ್ ದೌಲತ್ ಮಾಡ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀಗ ನೀವು? ನಾನೇನ್ರಿ ಮಾಡ್ಬಾರದ್ ಮಾಡ್ದೆ? ಮಾಡಿರೋದೆಲ್ಲ ನಿಮ್ ಚಿಕ್ಕಮ್ಮ, ಅದಕ್ಕೆ ನೀವು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದೆ. ಒಂದು ಹೆಣ್ಣು ಹುಡುಗಿ ಜೀವನ ಹಾಳಾಗೋಯ್ತಾಯ್ತು, ಒಂದು ಹೆಣ್ಣು ಹುಡುಗಿ ಜೀವನ ಅಂತದ್ರಾಗೆ ನೋಡ್ಕೊಂಡು ಸುಮ್ತಿರ್ಬೇಕಾ? ಏಯ್, ನಿನ್ಗೆ ಯಾಕ್ಲೆ ಬೇಕು ಊರು ಸಾಬಾರಿ ನಿನ್ಗೆ? ಅಮ್ಮಿಕೊಂಡಿರಕ್ಕಾಗಕ್ಕಿಲ್ವಾ? ನೋಡು, ನೀನ್ ಮಾಡಿರೋ ವಿಡಿಯೋ ಇಂದ ನನ್ನ ತಮ್ಮ ಅಲ್ಲಿ ಏಟುಗಳು ತಿಂತಾವನಂತೆ. ನೋಡು, ಇದು ಮನೆ ಸಂಸಾರದ ವಿಷಯ ಗುಟ್ಟಾಗಿರ್ಬೇಕಂತೆ. ಹಿಂಗೆಲ್ಲನೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಹಾಕೊಂಡು ಮಾನಮರ್ವದಿ ಕಳ್ಕೊಳ್ಳೋದಲ್ಲ. ನಿನ್ಗೇನಾರ ಐಬ್ಗಿ ಬಿತ್ತಿಲ್ಲ, ತಲೆಗಿಲೆ ಕೆಟ್ಬಿಟ್ಟು ಏನಾರ ಆಗ್ಬಿಟ್ಟೈತೆ ನಿನ್ಗೆ? ಇವೆಲ್ಲ ಯಾಕೆ ಬೇಕು? ಮುಚ್ಕೊಂಡ ವಿಡಿಯೋಗಳೆಲ್ಲನೂ ಡಿಲೀಟ್ ಮಾಡ್ಬಿಟ್ಟು ಬಾಯಿ ಮುಚ್ಕೊಂಡು ಸಂಸಾರದ ಕಡೆ ಗಮನ ಕೊಡು. ಇದು ಅತಿ ಆಯ್ತು ನಿಂದಂತೂ. ಬಾಪರೆ ಮಗನೇ, ಮೆಚ್ಚಿದೆ ನಿನ್ನ. ಹೆಂಡತಿಗೊಂದು ಸೀರೆ ಕೊಡ್ಸಕ್ ಯೋಗ್ಯತೆ ಇಲ್ಲ, ಮಾತಿಗೆ ಮುಂಚೆ ಚಿಕ್ಕಮ್ಮ ಸೀರೆ ನಂತರ ಹೆಂಡತಿಗೆ ಅಂತ ಹೇಳ್ಬಿಟ್ಟು ಆಯಮ್ಮನ ಮುಂದೆ ಕೈ ಚಾಚ್ತಿದ್ಯಾ? ಆವಾಗ ಆಯಮ್ಮನ ಮುಂದೆ ಜೋರ್ ಮಾಡ್ಬೇಕು ಅಂತ ನಿಂಗೆ ಅನ್ನಿಸ್ತಿಲ್ಲ? ಇವಾಗ ನೀನ್ ಎಂಟ್ರ ಮುಂದೆ ಜೋರ್ ಮಾಡಕ್ ಬಂದ್ಬಿಟ್ಟ ನೀನು? ಯಾಕಪ್ಪ ಹೆಂಡತಿ ಅಧಿಕಾರನ ಇವಾಗ ನಿನ್ ಚಲಾಯಿಸ್ಬೇಕು ಅಂತ ಅನ್ನಿಸ್ತಾ? ಹೆಂಡತಿ ಅಧಿಕಾರವಾ? ಯಾಕೆ ಬ್ಯಾರದ್ರಾಗೆಲ್ಲ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸಕ್ಕಿಲ್ಲ ನಿನಗೆ? ಇದಕ್ ಮಾತ್ರ ಇನ್ಸ್ಟಾಗ್ರಾಮ್ ಯಾಕೆ ಯೂಸ್ ಮಾಡ್ತೀಗ ಅಂತ ಬಂದಲ್ಲ ನೀನು? ನೀನ್ ಯೋಗ್ಯತೆಗೆ ನೀನ್ ಹೆಂಡತಿ ಕಷ್ಟಪಡ್ತಾವಳೆ, ಮನೆ ಕೆಲಸ ಎಲ್ಲ ಅವಳೆ ಮಾಡ್ತಾವಳೆ. ನನ್ನ ಹೆಂಡ್ರು ಒಬ್ಳೆ ಯಾಕೆ ಕೆಲಸ ಮಾಡ್ಬೇಕು? ನನ್ನ ಹೆಂಡ್ರು ಪಾಪ ಎಲ್ರೂ ಮಾಡ್ಲಿ ಅಂತ ಅವಾಗ ಅವಾಜ್ ಹಾಕದ ನಿಮ್ಮ ಚಿಕ್ಕಮ್ಮಂಗೆ, ನಿಮ್ ಚಿಕ್ಕಮ್ಮನ ಮಕ್ಳಿಗೆ ಅವಾಜ್ ಹಾಕದ ಇಲ್ಲ ಅಲ್ವಾ? ಯಾಕೆ ಬಿಟ್ಟಿ ಮಾಡಕ್ ಕೆಲಸದೊಳಗೆ ಬಂದಿದ್ದೀನಲ್ಲ, ಮಾಡ್ಕೊಂಡು ಬಿದ್ದಿದ್ದೀನಿ. ಅಯ್ಯೋ, ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಮೇಲೆ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಒಲೆ ಊದ ಕೂರ್ಸಿದ್ಯಲ್ಲ, ಅವಾಗ ಅಧಿಕಾರ ಚಲಾಯಿಸ್ಬೇಕಿತ್ತು. ಇಲ್ಲ, ನಾನು ಹೆಂಡತಿಗೆ ಮಾತು ಕೊಟ್ಟಿದ್ನಪ್ಪ, ನಾನು ಹೆಂಡತಿನ ಓದಿಸ್ಬೇಕು ಅಂತ ಹೇಳ್ಬಿಟ್ಟು. ಅದ್ರಾಗ ಬಾಯಿ ಮಾಡ್ಲಿಲ್ಲ ನೀನು, ಅಮ್ಮಿಕೊಂಡು ಕುಂತಿದ್ದೆ. ನಿಮ್ ಚಿಕ್ಕಮ್ಮ ನನ್ನ ಜುಟ್ಟಿಡ್ಕೊಂಡು ಹೊಡಿಬೇಕಾರೆ ಮೊದ್ಲಿಗೆ ಬಂದಾಗ ಅವಾಗ ಅಮ್ಮಿಕೊಂಡು ಕುಂತಿದ್ದೆ. ಇವಾಗ ಏನಲ್ಲ ನೀನ್ ಬಾಯಿ ಮಾಡೋದು? ನಾನು ಸಹಿಸ್ಕೊಂಡಿದೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಮರ್ವಾದಿ ಹೋಗ್ಬಾರ್ದು ಅಂತ ಸಹಿಸ್ಕೊಂಡಿದೀನಿ. ನಿನ್ ತರ ಕೈಲಾಗ್ದಿರಾ ಅಂತ ಗಂಡುಗಳ ಜೊತೆ ಬದುಕಕ್ಕೆ ಯಾವಳಿಗೂ ಇಷ್ಟ ಆಗಕ್ಕಿಲ್ಲ. ಅವಳು ಹೇಳ್ತಾಳೆ ಅಂತ ಅವಳ ಮಾತು ಕೇಳ್ಕೊಂಡು ಕುಣಿತಿದ್ದೀಗ ನಂತಾಗೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಇಷ್ಟ ದಿನ ಸುಮ್ಕಿದೀನಿ ಅಂತ ಹೇಳಿದ್ರೆ ಏನೋ ನಾನು ದೊಡ್ಡ ಮಹಾರಾಜ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಮರುವಾದಿಗೆ ಎದ್ರಕೊಂಡು ಸುಮ್ಕಿದೀನಿ. ನೀನು ನಿಮ್ಮ ಅಮ್ಮ ನಿನ್ ತಂಗಿ ಬಾಳ್ತಿದ್ದೀರಲ್ಲ ಬಾಳ್ನ, ಯಾವ ಬೇವರ್ಸಿ ನಾಯಿನುವೆ ಬಳಕಿಲ್ಲ ಅಂತ ಬಾಳ್ತಿದ್ದೀರಾ ಎಲ್ಲ. ನನ್ ಚಿಕ್ಕಮ್ಮ ಅಂತ ಅವಳ ಕೈ ಕೆಳಗಡೆ ನಿಮ್ ಜುಟ್ಟುಗಳೆಲ್ಲ ಕೊಟ್ಬಿಟ್ಟು ಕುಂತಿದ್ದೀರಲ್ಲ, ಇದು ಒಂದ್ ಬಾಳ. ಬರೀ ಗಂಡುಸ್ತನ ಅದನ್ನ ಇದ್ರಾಗೆಲ್ಲ ತೋರ್ಸೋದು ಮರಯ್ಯ, ಎಲ್ಲದ್ರಾಗೂ ತೋರಿಸ್ಬೇಕು. ಏನ್ ಮಾಡಿದ್ಯಾ ನಿನ್ ಹೆಂಡತಿಗೋಸ್ಕರ? ಏನ್ ಮಾಡಿದ್ಯಾ? ಹೆಂಗ್ ನೋಡ್ಕೊತಾ ಇದೀಯಾ? ಕೇಳ್ದಾಗ ಒಂದ್ ಬಟ್ಟೆ ಗುಡ್ಡೆ ಕೊಡ್ಸಕ್ ಯೋಗ್ಯತೆ ಐತಾ? ಮಾತಿಗೆ ಮುಂಚೆ ಇವಳ ಹತ್ರ ದುಡ್ಡು ಕೇಳ್ತಿಗಲ್ಲ, ಕೇಳಿವಾಗ ಎಲ್ಲದನ್ನು ಕೇಳೋಳು. ಇದನ್ನು ಕೇಳಲೇಬೇಕು ತಾನೇ ನೀನು? ಕೇಳು, ಸುಮ್ ಕುಂತಿದ್ಯಾ? ನಿಂತರ ಇನ್ನೊಂದು ಹೆಣ್ಮಗಿಗೆ ಅನ್ಯಾಯ ಆಯ್ತಿದ್ರು ಕಣ್ಣ ನೋಡ್ಕೊಂಡು ಸುಮ್ನೆ ಕುಂತ್ಕೊಳ ಅಂತ ಬುದ್ಧಿ ನಮ್ಮ ಅಪ್ಪ ಅಮ್ಮನನ್ನು ಕಲ್ಸಿಲ್ಲ. ನನಗೆ ಈ ಮನೆಯಾಗ ಅನ್ಯಾಯ ಆಯ್ತಾ ಇದ್ರು ಎಲ್ರು ಬಾಯಿ ಮುಚ್ಕೊಂಡು ಬಿದ್ದಿದ್ದೀರಾ. ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಯಾಕೆ ಈ ಅಮ್ಮನ ಮಕ್ಳಿಗೆ ಏನಾದ್ರು ದಾಡ? ಮನೆಗೆ ಬಿದ್ದವ್ರು ಏನು ಓದಿದ್ದಂಗೆ ಕೆಲಸ ಮಾಡಕ್ಕೆ? ಇವಳಿಗೆ ದರಿದ್ರ ಬಂದೈತಾ ಕೆಲಸ ಮಾಡಕ್ಕೆ? ಇಲ್ಲ. ಎಲ್ಲ ನಾನು ಒಬ್ಳೆ ಸಾಯ್ತಾ ಇದ್ದೀನಿ. ಅವಾಗ ನೀನು ಮಾತಾಡ್ಬೇಕು ಅಂತ ಅನ್ನಿಸ್ತಿಲ್ವಾ? ಇವಾಗ ಮಾತಾಡ್ಬೇಕು ಅಂತ ಅನ್ನಿಸ್ತಾ? ನೋಡು, ಸುಮ್ಕಿ ಅವಳೆ ಪೊದ್ದಿ ಅಂತಂದ್ರೆ ನೀನ್ ಒಳ್ಳೆನು ಅಂತ ಅಲ್ಲ, ನಾನ್ ತಡ್ಕೊಂಡು ಸುಮ್ಕಿವ್ನಿ ಅಷ್ಟೇ. ಏನಿಯ ಟೈಮ್ ಬರ್ತದೆ ಅಂತ ಹೇಳ್ಬಿಟ್ಟು ನೋಡು, ನಿನ್ ಯೋಗ್ಯತೆ ನೀನು ನನಗ್ ಸಹಾಯ ಮಾಡ್ಲಿಲ್ಲ.
ನನಗೆ ನೋವಾಯ್ತಿತ್ತು, ಆದ್ರೂ ಯಾರು ಸಹಾಯ ಮಾಡಲಿಲ್ಲ. ಆದ್ರೆ ಈ ಹುಡುಗಿ ಇವಾಗ ಶಾನೆ ಬೇಜಾರಾಗವಳೆ. ನಾನು ಸಹಾಯ ಮಾಡೇ ಮಾಡ್ತೀನಿ ಈ ಹುಡುಗಿಗೆ. ಯಾಕಂದ್ರೆ ನಂತರ ಬಾಳ್ಬಾರ್ದು ಯಾ ಹೆಣ್ಮಗನು ಅಂತ ಹೇಳ್ಬಿಟ್ಟು. ಥು, ನಿಮ್ ತರ ಎದ್ರಕಂಡ್ ಬಾಳ ಅಂತ ಗಂಡಸ್ರೇನಿ ಅಲ್ಲ ನನ್ನ ಪ್ರಕಾರ. ಲೇ ಪದ್ದಿ, ಮಾತುಗಳು ಶಾನೆ ಆದ್ವು. ತಂದಾಕಿ ನೆಟ್ಟು ಸಾಕ ಗಂಡ್ಸಿಲ್ಲ ಅಂದ್ರೆ ಎಲ್ಲ ಹೆಣ್ಮಕ್ಳು ಜೋರೇನಿಯ ಮಾಡೋದು. ಈ ಮನೆಯಾಗೆ ಗಂಡಸ್ ತರ ದುಡ್ಕೊಂಡ್ ಬಾಳ್ತೀವ್ನಿ. ಈಚೆ ಕಡೆ ಒಳಗಡೆ ನನ್ ಕಷ್ಟ ನನಗ್ ಗೊತ್ತು. ಹೊಸ ಮೇಸು, ಈಚೆ ಕಡೆ ಬಟ್ಟೆ, ಇಲ್ಲಿ ಒಳಗಡೆ ಅಡುಗೆ ಮಾಡು, ಬಟ್ಟೆ ಹೋಗಿ, ಕಸ ಗುಡ್ಸು, ಮುಸ್ರೆ ತೊಳಿ, ಕೂಲರ್ನ ನೋಡ್ಕ. ನಾನೇ ನಿಮ್ ಬಿಟ್ಟಿ ಸೇವೆ ಮಾಡಕ್ ಬಂದಿನ ಆಳ ನನ್ನ. ಇವಾಗೇನು ನಾನ್ ತವ್ರ ಮನ್ಗೆ ಹೋಯ್ತೀನಿ, ಆರಾಮ ಮಾಡ್ಕೊಂಡ್ ತಿನ್ಕೊಂಡಿರು, ಬೇಡ ಅಂತಂದವ್ರು ಯಾರು? ಓಹೋ, ನಿಮ್ ಚಿಕ್ಕಮ್ಮನ್ ಮಾತು ಕೇಳ್ಕೊಂತಾನೆ ನನ್ನ ಮೇಲೆ ಜೋರ್ ಮಾಡ್ತಿರೋದು. ಇವಳೆ ನಿನಗೆ ಆರ್ತಿ ಎತ್ಬಿಟ್ಟು ಇಕ್ತಾಳೆ. ಆರಾಮಾಗಿರು, ಬೇಡ ಅಂತಂದ್ರೆ ಅಡುಗೆ ಮಾಡಿಸ್ಕೊಂಡ್ ತಿನ್ನು. ಈ ಪದ್ದಿತಾಗ ಏನು ನಡೆಯಕ್ಕಿಲ್ಲ ನೋಡು. ನೀನ್ ಗಂಡನ್ ತರ ಇದ್ರೆ ನಾನು ಹೆಂಡತಿ ತರ ಇರ್ತೀನಿ. ನೀನ್ ಹಿಂಗ್ ಅಳ್ಳಾಡ್ಕೊಂಡ್ ದೌಲತ್ ಪಡ್ಕೊಂಡಿದ್ರೆ ನಾನು ಹಿಂಗೇನೇ ಇರೋದು. ಲೇ ಪದ್ದಿ, ಹೊತ್ತಿಯಾಗಿ ಮಾತಾಡ್ತಿದ್ಯಾ ಕಣ್ಲೆ. ನೀವು ಅಷ್ಟೇ ಅತಿಯಾಗಿ ಆಡ್ತಾ ಇದ್ದೀರಾ ನೀವೂನುವೆ. ಅವಳ ಮಾತು ಕೇಳ್ರೆ ನಂಗೆ ಮೈ ಉರ್ದೋಗ್ಬಿಡ್ತದೆ. ಅವಳ ಮಾತು ಕೇಳ್ಕೊಂಡ್ ಬರೋ ಅಂತ ಅವಶ್ಯಕತೆ ಏನೈತೆ? ನೀನ್ ಯೋಗ್ಯತೆ ಗಂಡ ಅಂತ ಹೇಳ್ಬಿಟ್ಟು ಗಂಡನ್ ತರ ನಡ್ಕ, ಅವತ್ತು ಒಪ್ಕೋತೀನಿ ನನ್ ಗಂಡ ಅಂತ ಹೇಳ್ಬಿಟ್ಟು. ನೋಡಿಯಮ್ಮಿ ಹೋಗೋಣ. ಅಯ್ಯೋ ಅಕ್ಕ, ನನ್ನಿಂದ ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ನೀವು ಸುಮ್ಕಿರಿ, ಜಗಳ ಆಡಕ್ ಬರ್ಬೇಡಿ. ಇಲ್ಲ ಕಣಮ್ಮಿ, ಜಗಳ ಅಂತಲ್ಲ. ಬಾಳ ದಿನದಿಂದ ನಾನು ಹಿಂಗೇನಿಯ ಕ್ಯಾಕರ್ಸ್ ಮಕ್ಕೋಗಿಬೇಕು ಅಂತ ಮನ್ಸಾಗಿ ಇಟ್ಕೊಂಡಿದ್ದೆ. ಆದ್ರೆ ಕ್ಯಾಕರ್ಸ್ ಮಕ್ಕೋಗಿಯಕ್ ಟೈಮ್ ಸಿಕ್ಕಿರ್ಲಿಲ್ಲ, ಸುಮ್ಕೆ ಇದ್ದೆ. ಈಗ ಒಳ್ಳೆ ಟೈಮ್ ಸಿಕ್ತು. ಇಂಥ ಗಂಡ ಎದ್ರಕಂಡು ಸಾಯ ಗಂಡುಗಳನ್ನ ಕಟ್ಕೊಂಡು ನಾವ್ ಎಣಗದೈತ್ ನೋಡು. ಎಣ್ಕಂಡ್ ಸಾಯ್ಬೇಕು. ಮನ್ಸಾಗೆ ಹಂಗೆ ಕೊತ ಕುರಿತಿತ್ತು. ಇವತ್ತೆಲ್ಲ ಈಚೆ ಕಡೆಗೆ ಬಂತು ಅಷ್ಟೇನಿಯ. ಇನ್ನೇನು ಅಲ್ಲ, ನಿನ್ನಿಂದ ಏನ್ ಜಗಳ ಅಲ್ಲ. ನಡಿ ಸುಮ್ಕೆ ನೀನ್ ತಲೆ ಕೆಡಿಸ್ಕೋಬೇಡ. ಅಯ್ಯೋ ಪದ್ದಿ, ಅಪ್ಪ ದೇವ್ರೆ, ಇವಳೇನ್ ಪಟಾಕಿ ಹೊಡೆದಂಗೆ ಹೊಡಿತಾಳಲ್ಲ ಪಟ ಅಂತೇಳಿ. ಇವನ್ಗೂ ಬೆಲೆ ಕೊಡಲ್ವಾ? ಇನ್ನು ಯಾರು ಕೇಳಿದ್ರೆ ಹೇಳಿದ ಮಾತು ಕೇಳ್ತಾಳೆ? ಯಾರಿಗೆ ಹೇಳೋದು? ಇವ್ರ ಅಮ್ಮಂಗೆ ಹೇಳಿದ್ರೆ ಏನೇನು ಹೇಳ್ತಿ? ನಿನ್ಗೂ ಬೆಲೆ ಕೊಡಕ್ಕಿಲ್ವಲ್ಲ, ನಿನ್ಗೂ ಕ್ಯಾಕರ್ಸ್ ಮಕ್ಕೇನೇ ಹೋಗಿತಾಳಲ್ಲ. ಯಪ್ಪ, ಇವಳು ಇಷ್ಟು ಬಾಯಿ ಮಾಡ್ತಾಳೆ ಅಂತ ನಂಗೂ ಇವಾಗ ಏನೇ ಗೊತ್ತಾಗಿದ್ದು. ಇವಳು ಬಾಯಿಗೆ ನಾನು ಮುಂದಕ್ಕೆ ಏನು ಮಾತಾಡಲಿ ಅಂತ ಗೊತ್ತಾಗಲಿಲ್ಲ. ನಾನೇ ಸೈಲೆಂಟ್ ಆಗೋಗ್ಬಿಟ್ಟೆ. ಅಯ್ಯೋ ಕರ್ಮವೇ.